ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ನಮ್ಮ ಕಿಚನ್ನಲ್ಲಿ ಪಕ್ಕ ಬೇಕರಿ ಸ್ಟೈಲಲ್ಲಿ ಆನಿಯನ್ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿ ಇರುತ್ತೆ ಈ ಆನಿಯನ್ ಪಕೋಡ. ಹಾಗಿದ್ರೆ ಇವತ್ತಿನ ದಿನ ವಿಡಿಯೋದಲ್ಲಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಈರುಳ್ಳಿನ ನೋಡಿ ಈ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಒಂದು ಅಗಲವಾದ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಇಲ್ಲಿ ಒಂದು ಅರ್ಧ ಕೆ.ಜಿಗಿಂತ ಹೆಚ್ಚಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಮೊದಲಿಗೆ ಈ ರೀತಿ ಕೈಯಿಂದ ಎಲ್ಲ ಈ ರೀತಿ ಚೆನ್ನಾಗಿ ಕಿವುಚ್ಕೊಂಡ್ರೆ ಅದು ಸಪ್ರೇಟ್ ಆಗುತ್ತೆ. ಈ ರೀತಿ ಆಗುತ್ತೆ. ಈ ರೀತಿ ಎಲ್ಲ ಕಿವುಚ್ಕೊಂಡಾಗ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರ ಬರುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ. ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಪಕೋಡ ಅನ್ನೋದು ನಮಗೆ ರೆಡ್ ಕಲರಲ್ಲಿ ಬರುತ್ತೆ. ಹಾಗಾಗಿ ಈಗ ಎಲ್ಲ ಚೆನ್ನಾಗಿ ಈ ರೀತಿ ಕೈಯಿಂದ ಚೆನ್ನಾಗಿ ಇದನ್ನು ಪ್ರೆಸ್ ಮಾಡ್ಕೊಳ್ತಾ ಈರುಳ್ಳಿಗೆ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಒಂದು 1/4 ಕೆ.ಜಿಯಷ್ಟು ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ, ಕಡಲೆ ಹಿಟ್ಟನ್ನು. ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಎಲ್ಲ ಸ್ವಲ್ಪ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ ಕೆ.ಜಿ ಅಷ್ಟು ಈರುಳ್ಳಿಗೆ ನಾನಿಲ್ಲಿ ಒಂದು 1/4 ಕೆ.ಜಿ ಮಾತ್ರ ಕಡಲೆ ಹಿಟ್ಟು ಹಾಕಿದ್ದೀನಿ. ಯಾಕಂದರೆ ಇದು ಆನಿಯನ್ ಪಕೋಡ ಆಗಿರೋದಕ್ಕೆ ಆನಿಯನ್ ಸ್ವಲ್ಪ ಹೆಚ್ಚಾಗಿರಬೇಕು, ಕಡಲೆ ಹಿಟ್ಟು ಒಂದು ಸ್ವಲ್ಪ ಕಡಿಮೆ ಇರಬೇಕು. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೀರು ನಾನು ಕೈಗೆ ಹಾಕ್ಕೊಂಡು ತೋರಿಸ್ತಿದ್ದೀನಿ. ಇಷ್ಟೇ ನೀರು ಸಾಕಾಗುತ್ತೆ ನಾವು ಇದನ್ನೆಲ್ಲ ಕಲಿಸ್ಕೊಳ್ಳಿಕ್ಕೆ. ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದಕ್ಕೆ ಯಾವುದೇ ಸೋಡಾ ಸಹ ಹಾಕೋ ಹಾಗಿಲ್ಲ. ಸೋಡಾ ಹಾಕಿದ್ರೆ ಸ್ವಲ್ಪ ನಮಗೆ ಸಾಫ್ಟಾಗಿ ಬಂದುಬಿಡುತ್ತೆ, ಕ್ರಿಸ್ಪಿಯಾಗಿ ಬರಬೇಕಲ್ವ. ಸೊ ಹಾಗಾಗಿ ಸೋಡಾ ಹಾಕೋ ಹಾಗೆ ಇಲ್ಲ. ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ನಾನು ಒಂದು ಕಡೆ ಎಣ್ಣೆ ಸಹ ಕಾಯಲಿಕ್ಕೆ ಇಟ್ಟಿದ್ದೀನಿ. ಹಿಟ್ಟನ್ನೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಈಗ ನಾವಿಲ್ಲಿ ಇದು ರೆಡಿ ಮಾಡ್ಕೊಂಡಿದ್ದಾಯಿತು. ಎಣ್ಣೆ ಸಹ ಚೆನ್ನಾಗಿ ಇಲ್ಲಿ ನನಗೆ ಕಾದಿದೆ. ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಈಗ ಒಮ್ಮೆ ಉಪ್ಪೆಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಅನಿಸಿದ್ರೆ ಈ ರೀತಿ ಎಣ್ಣೆ ಚೆನ್ನಾಗಿ ಕಾದಿರೋದ್ರಲ್ಲಿ ಸ್ವಲ್ಪ ಬಿಟ್ಟು ನೋಡ್ತಾ ಇದ್ದೀನಿ ನಾನಿಲ್ಲಿ. ಅಂದರೆ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ತಿದ್ದೀನಿ. ಈಗ ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಪಕೋಡಾನ ನಾನು ಹೇಗೆ ಬಿಡ್ತಾ ಇದ್ದೀನೋ ಅದೇ ಶೇಪಲ್ಲೇ ಬಿಟ್ಕೊಳ್ಳಿ. ರೌಂಡಾಗಿರಬಾರ್ದು ಪಕೋಡ ಅನ್ನೋದು. ಈ ರೀತಿಯಾಗಿ ಚೆನ್ನಾಗಿ ಕಾದಿರೋವಂಥ ಎಣ್ಣೆಯಲ್ಲಿ ನಾವು ಹಾಕಬೇಕು. ಈಗ ಸ್ಟವ್ ಮಧ್ಯಮ ಹುರಿಯಲ್ಲಿ ಇಟ್ಕೊಂಡು ಇದನ್ನು ಕುಕ್ ಮಾಡ್ಕೊಳ್ಳಿ. ಒಂದು ಕಡೆ ಒಳ್ಳೆ ಬಣ್ಣ ಬರುತ್ತೆ, ಆಗ ಇದನ್ನು ಇನ್ನೊಂದು ಕಡೆಗೂ ಸಹ ತಿರುಗಿಸ್ಕೊಳ್ಬೇಕು. ಯಾಕಂದರೆ ಎರಡೂ ಕಡೆಯೂ ಸಹ ನಮಗೆ ಚೆನ್ನಾಗಿ ಬೇಯಬೇಕಲ್ವ. ಹಾಗಾಗಿ ಸ್ಟವ್ ಕಡಿಮೆ ಹುರಿನೂ ಬೇಡ, ಐ ಫ್ಲೇಮಲ್ಲೂ ಬೇಡ, ಮಧ್ಯಮ ಹುರಿಯಲ್ಲಿಟ್ಕೊಂಡು ನೀವು ಇದನ್ನು ರೆಡಿ ಮಾಡ್ಕೋಬೇಕು. ಈಗ ನೋಡಿ ಎರಡೂ ಕಡೆ ಒಳ್ಳೆ ಕಲರ್ ಬಂದು ನಮಗೆ ಚೆನ್ನಾಗಿ ಬೆಂದಿದೆ ಅಂತ ಅನ್ನಿಸ್ದಾಗ ಇದನ್ನು ನಾವು ಪಕ್ಕಕ್ಕೆ ತೆಗೆದುಕೊಳ್ಳೋದು. ಇಷ್ಟೇ ಫ್ರೆಂಡ್ಸ್. ತುಂಬ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿ ಪಕ್ಕ ಬೇಕರಿ ಸ್ಟೈಲಲ್ಲೇ ಬರುತ್ತೆ ಈ ಆನಿಯನ್ ಪಕೋಡ. ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೀ ಕಾಫಿ ಟೈಮ್ಗೆ ಹಾಕ್ಬೋದು ಅಥವಾ ಊಟಕ್ಕೆ ನಂಚ್ಕೊಳ್ಳಿಕ್ಕೆ ಹಾಕ್ಬೋದು. ತುಂಬ ಟೇಸ್ಟಿಯಾಗಿ ಇರುತ್ತೆ ಈ ಆನಿಯನ್ ಪಕೋಡ. ಈಗ ನಾನು ಒಂದೊಂದೇ ಅಂದರೆ 2 ಟ್ರಿಪ್ಪಲ್ಗೆ ನಾನು ಇದನ್ನು ಮುಗಿಸ್ಕೊಳ್ತಿದ್ದೀನಿ. ಒಂದೇ ಟ್ರಿಪ್ಗೆ ಆಗಲಿಲ್ಲ, ಒಂದು 2 ಟ್ರಿಪ್ಗೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಎಲ್ಲ ಮುಗಿಸಿದ್ಮೇಲೆ ಅದನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ. ನೋಡಿ ಕ್ರಿಸ್ಪಿಯಾಗಿ ಒಳ್ಳೆ ಕಲರಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ತಿನ್ನಲಿಕ್ಕೂ ತುಂಬ ರುಚಿಯಾಗೂ ಇರುತ್ತೆ, ತುಂಬ ಕಡಿಮೆ ಸಮಯದಲ್ಲೂ ಆಗುತ್ತೆ. ಈ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿರೋವಂಥ ಕರಿಬೇವು ಸೊಪ್ಪನ್ನು ನಾನು ಪಕೋಡ ಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಪಕ್ಕ ಬೇಕ್ರಿ ಸ್ಟೈಲಲ್ಲಿ ನೋಡಲಿಕ್ಕೂ ಹಾಗೆ ಇದೆ, ತಿನ್ನಲಿಕ್ಕೂ ಇನ್ನೂ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.